ಹಿಟ್ಟನ್ ಮುದ್ದೆ ಮೇಲವ್ರೆ ಕಾಳು ಪಟ್ಟಗುಂಡು ಹೊಟ್ಟೆ ತುಂಬಾ ಬಿಟ್ಕೊಂಡವನೇ ಕ್ವಾರ್ಮೀಸೆಗಳ ಓಟಾಟಕ್ಕೆ ದಾಸಯ್ಯು ರಾಗಿ ಬೀಸೋ ರಾಜ್ಯದೊಳಗೆ ರಂಗ್ ನೋಡಣ್ಣ ಮಂಕ ಅಲ್ಲ ಕಾಣೋ, ನೀನ್ ನಿಂತಿರೋ ರೆಂಬೆನ ನೀನೇ ಕಡಿತಾ ಇದೆಯಲ್ಲ. ಆ ರೆಂಬೆ ಮುರಿದು ಬಿದ್ರೆ ನೀನ್ ಏನಾಗ್ತೀಯ ಅಂತ ಗೊತ್ತೋ? ಏನಾಗ್ತೈತೆ ಅಪ್ಪಚ್ಚಿ. ಹಂಗಾದ್ರೆ ನೀನು ಈ ಕೊಂಬೆ ತಳಗೆ ನಿಂತ್ಕೊಂಡಿದೀಯಾ, ಇದ್ರ ಜೊತೆ ನಾನು ನಿನ್ ಮೇಲೆ ಬಿದ್ರೆ ನೀ ಅಪ್ಪಚ್ಚಿ ಆಗೋಯ್ತಿಯಲ್ಲ. ಪರವಾಗಿಲ್ವೇ, ನಿನಗೂ ಬುದ್ಧಿ ಇದೆ. ಬುದ್ಧಿ ನಿಮ್ಮಪ್ಪನ ಮನೆ ಗಂಟ ನಿನ್ನೊಬ್ಬಂತವೇ ಇರಾಕೆ. ತಲೆ ಕೊಟ್ಟ ಮ್ಯಾಗೆ ಒಬ್ಬಟ್ನಾಗೆ ಊರ್ನ ತುಂಬದಾಗೆ ಬುದ್ಧಿನೂ ಕೊಟ್ಟಿರ್ತಾನೆ ದ್ಯಾವ್ರು. ಕುರಿಗೆ ಕುರಿ ಬುದ್ಧಿ, ನರಿಗೆ ನರಿ ಬುದ್ಧಿ. ಇಲ್ಲ ಇವನ ಮಕಾಯಿ ನೋಡ್ತೀವಿ ಸರ್ಕತ್ಲಾಗೆ ಸರ್ಕಳೆ. ಹಿಟ್ಟನ್ ಮುದ್ದೆ ಮೇಲವ್ರೆ ಕಾಡು ಇಳಿಯೋ ಕೆಳಗೆ ಇಳಿಯೋ. ನಾನ್ ಯಾರು ಅಂತ ಗೊತ್ತೇನೋ? ನೋಡಿದ್ರೆ ಗೊತ್ತಾಯ್ಕಿಲ್ವಾ? ನೀನು ಕುದುರೆ ಕಾಯೋನು, ನಾನು ಕುರಿ ಕಾಯೋನು. ಅಲ್ಲ ಕಾಣೋ, ನಾನು ಈ ರಾಜ್ಯದ ಮಂತ್ರಿ. ಮಂಕ್ರಪ್ಪನ ಗೆಪ್ತಿ ಬಂತು ಬಿಡು. ಅವತ್ತು ಏನೋ ತಪ್ಪನ ಮಗಳು ಸೋಪಂದಾಗೆ ನಾನ್ ಮ್ಯಾಕ್ ಕೂತ್ಕೊಂಡು ಚಪ್ರ ಹಾಕ್ತಿದ್ದಾಗ ನೀನ್ ಜೋರ್ ಕುದ್ರೆ ಸಾರೋಟ್ನಾಗ ಕೂತ್ಕೊಂಡು ನಾನ್ ಕಾಲ್ ಕೆಳಗೆ ನುಸ್ಕೊಂಡು ಹೋಗಿಲ್ವಾ? ನುಸ್ಕೊಂಡು ಟಕ್ಕು 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 ಅಂತ. ಕಪಟವಿಲ್ಲದ ನಡೆ ನುಡಿ. ನಿನ್ನ ಸುಳ್ಳು ಕಪಟ ಇಲ್ಲ ನಾವ್ ಇಟ್ಕೊಂಡ್ರೆ ಊರ್ನಾಗೆ ಮಳೆ ಬೆಳೆ ಆಯ್ತದಪ್ಪ ಮಂಕ್ರಪ್ಪ. ನೀನ್ ನೋಡಿದ್ರೆ ನನಗೆ ಅಯ್ಯೋ ಅನ್ಸುತ್ತೆ ಕಾಣೋ. ಅದ್ಯಾಕಪ್ಪ, ಏನಾಗೈತೆ ನಂಗೆ? ಮುಂಜಾನೆಯಿಂದ ಸಂಜೆ ಗಂಟ ಕುರಿ ಕಾಯ್ತೀನಿ, ಇಟ್ಟೊತ್ತಾಗೆ ಮರ್ನೆಲ್ಲ ಕುಂತು ಇಟ್ಟು ಮುದ್ದೆ ಕಡಿತೀನಿ, ರಾತ್ರಿಯಾಗೆ ಹೊಟ್ಟೆ ತುಂಬಾ ಉಂಡು ಕಾಳವನ್ ಗುಡಿ ಜಗಲ ಮೇಲೆ ಬೆಚ್ಚ ಕಂಬಳಿ ಹೊತ್ಕೊಂಡು ಬಿತ್ಕತೀನಿ. ನಿನಗೆ ಅಪ್ಪ ಅಮ್ಮ ಯಾರು ಇಲ್ವೇನೋ? ಅದ್ಯಾಕಿಲ್ಲ, ಇಲ್ವಾ ಗುಡಿಯಾಗೆ ಬೀರಪ್ಪ. ಅವನೇ ನಮ್ಮಪ್ಪ, ಕಾಳವನೇ ನಮ್ಮವ್ವ. ಹೆಂಡತಿ ಅವಳು ಯಾಕೋ ಇಷ್ಟೊಂದು ನಾಚ್ಕೋತಾ ಇದೀಯಾ? ಹೆಂಡತಿ ಇಲ್ಲೇನೋ? ಮನೆಯಾಗಿಲ್ಲ. ನನ್ನ ಜೊತೆಲಿ ಬರ್ತೀಯೋ? ಅದ್ಯಾಕ? ಒಳ್ಳೆ ಹುಡುಗಿ ನೋಡಿ ನೀನು ಮದುವೆ ಮಾಡಿಸ್ತೀನಿ ಕಣೋ. ಹುಡುಗಿ ಹುಡುಗಿ? ಓ, ಮಂಕಪ್ಪನ ಕೆಲಸ ಬಿಟ್ಬಿಟ್ಟು ಮದುವೆ ಮಾಡಿಸೋ ಕೆಲಸ ಹಿಡಿದು ಬಿಟ್ಟ. ಲೇ, ಮದುವೆ ಮಾಡಿಸೋದು ಒಂದು ಪುಣ್ಯದ ಕಾರ್ಯ ಕಣೋ. ಮಂಕಪ್ಪ ಹೆಣ್ಣೆಂಗವಳೆ? ನಿನಗೆ ಹೇಗಿರ್ಬೇಕು? ಕೆಂಪಿಗೆ ಒಳ್ಳೆ ತೊಂಡೆ ಹಣ್ಣಿದ್ದಂಗಿರ್ಬೇಕು. ಇಟ್ಟು ಮುದ್ದೆ ಮಾಡಕ್ ಬರ್ಬೇಕು, ಹಾಲ್ ಕರಿಯಕ್ ಬರ್ಬೇಕು, ಕುರಿ ಕಾಯಕ್ ಬರ್ಬೇಕು. ಅಯ್ಯೋ ಮಂಕ, ನಾನೀಗ ನಿನಗ್ ಮದ್ವೆ ಮಾಡಿಸ್ಬೇಕು ಅಂತಿರೋದು ರಾಜಕುಮಾರಿ ಅನ್ಕಣೋ. ಇವಳು ದೊರೆ ಮಗಳು ರಾಜಕುಮಾರಿ ನನ್ ಮದುವೆ ಮಾಡ್ತಾಳ? ಅವಳಿಗೇನ್ ಬತ್ತಪ್ಪ ದೊಡ್ಡ ರೋಗ? ಮಂಕ್ರಪ್ಪ, ಅವಳೇನ್ ಕುರುಡಿನ ಇಲ್ಲ ಕುಂಟಿನ ಇಲ್ಲ ಹುಚ್ಚಿನ? ಹಾಗೇನು ಇಲ್ಲ ಕಣೋ. ಮತ್ತೆ ಅದ್ಯಾಕ ಅವಳು ನನ್ ಮದುವೆ ಮಾಡ್ಕೊತಾಳೆ? ಅವಳಿಗೆ ರಾಜ ಮಹಾರಾಜರು ಬೇಡವಂತೆ, ನಿನ್ನಂತ ಜಾಣನೇ ಬೇಕಂತೆ. ಅದ್ಯಾಕಂತೆ? ನೀನು ತುಂಬಾ ಅದೃಷ್ಟವಂತ ಅದಕ್ಕೆ. ಹಂಗ? ಏ ಕೆಂಪ, ಕರಿಯ, ಕಾಳ, ಜವರ, ಚೆನ್ನ, ತಿಮ್ಮ, ಬೀರ, ದೊರೆ ಮಗಳ ಮದುವೆ ಮಾಡ್ಕೊತಾರಂತೆ. ಬರಲ್ಲ ಹುಡ್ಕ ಬರವ. ಬರ್ರಿ ಬರ್ರಿ. ಅದೆಲ್ಲ ಈಗ ಬೇಡ ಕಣೋ, ನಾನು ಹೇಳ್ತೀನಿ ಬಾರೋ. ಹೀರೋ ಹರ್ಚ್ಕತಾವ, ಹೇಳ್ಬಿಟ್ಟು ಬರ್ತೀನಿ. ಯಾಕ್ರಲೆ ಹರ್ಚ್ಕತ್ತಿದ್ರಾ? ಎದ್ರಕ ಬಿಡಿ ಕಣ್ರು. ದೊರೆ ಮಗಳನ್ನ ಮದುವೆ ಮಾಡ್ಕೊಂಡು ಬೇಗ ಬಂದ್ಬಿಡ್ತೀನಿ. ನೀವೆಲ್ಲ ಹುಷಾರ ಮೇಯ್ಕೊಂಡೋಗಿ ದೊಡ್ಡಿಗೆ ಸೇರ್ಕೊಳ್ಳಿ. ಹೆದರ್ಕಬೇಡಿ, ಬೇಗ ಬಂದ್ಬಿಡ್ತೀನಿ. ಬರ್ತೀನಿ ಕಣ್ರು. ಅಳಿಬ್ಯಾಡ್ರು ಬಂದ್ಬಿಡ್ತೀನಿ ಕಣ್ರಲ್ಲ ಬೇಗ. ದೊಡ್ಡ ಕೊಟ್ಟು ಹೋಗಿ ದೊಡ್ಡಿಗೆ. ಆಯ್ತೇನೋ ನಿನ್ನ ಅಕ್ವಾಲು. ಆಯ್ತು, ಬಾಕುದ್ರ ಮೇಲೆ ಕೂತ್ಕೋ. ಏನ್ ಪಸಂದ್ ಆಗೈತಪ್ಪ ಮನೆ, ಕನಸಿನಾಗಿ ನೋಡ್ದಾಗೈತಿ. ಏನ್ ಮಂಕ್ರಪ್ಪ, ಇದೇನ ಮಹಾರಾಜರ ಮನೆ? ಯಾಕಪ್ಪ, ಯಾರ್ ಸತ್ರು ಅಂತ ಇದೇ ಚಚ್ಕತಾ ಇದ್ದೀಯಾ? ಇದು ನನ್ನ ಮನೇನೋ? ನಿನ್ನ ಮನೇನ? ಏನ್ ನೀನೇ ಕಟ್ಸಿದ್ದ? ಅಲ್ಲ, ನಿಮ್ ತಾತ ಕಟ್ಸಿದ್ದ? ಅವರಪ್ಪ ಕಟ್ಸಿದ್ದು. ಅವರಪ್ಪ ಕಟ್ಸಿದ್ದ? ಮಹಾರಾಜರು ಕೊಟ್ಟಿದ್ದು. ಓ, ಮಹಾರಾಜರು ಕೊಟ್ಟಿದ್ದ? ಮಹಾರಾಜರಿಗೆ ಯಾರು ಕೊಟ್ಟಿದ್ದು? ಅವರಪ್ಪ ಕೊಟ್ಟಿದ್ದು.
ಅಯ್ಯೋ ಮಂಕಿ, ಅವ್ರ ಅಪ್ಪನವ್ರಪ್ಪ ಭಗವಂತ ಕೊಟ್ಟಿದ್ದ ಕಣೆ. ಹೌದಪ್ಪ, ಹೌದು ಹೌದು. ಏನ್ ಮಂಕ್ರಪ್ಪ, ಈ ಮನೆಯಾಗ ಯಾರ್ಯಾರವ್ರೆ? ನಾನು ನನ್ನ ಮಗ. ಏನ್ ಮಂಕ್ರಪ್ಪ, ಇಬ್ಬರು ಮನೆ ಕಣಕ್ ಈಟೊಂದ್ ಜಾಗ ಬೇಕಾ? ಏಟೋ ಜನ ಜಾಗ ಇಲ್ಲದೆ ಬೀದಿಯಾಗಿ ಜಗಲಿಯಾಗಿ ಬಿತ್ಕೋತಾರಲ್ಲ, ಅವ್ರನ್ನೆಲ್ಲ ಕರೆದು ಜಾಗ ಕೊಡಬಾರ್ದ? ಯೋಗ್ಯತೆಗೆ ತಕ್ಕ ಹಾಗೆ ಅಂತಸ್ತಿಗೆ ತಕ್ಕ ಹಾಗೆ ಅರಮನೆ. ಈ ಪಾರ್ಟಿ ಮನೆ ಇರೋರನ್ನ ದೊಡ್ಡ ಮನಸ್ಸು ಅನ್ಸ್ಕೊಳ್ಳೋದು. ಹೌದು, ಗೊತ್ತಾಯ್ತಾ? ನೀನು ಹೀಗಾಗ್ಬೇಕು. ಯಾಕಾಗ್ಬಾರ್ದು? ಆಗಬೈದು. ಮಂಕ್ರಪ್ಪ ಸೊಳ್ಳೆ ಹೊಡೆದ. ಇದನ್ ಕರ್ಕೊಂಡೋಗಿ ವೇಷವೆಲ್ಲ ತೆಗೀರಿ, ಮುಖದಲ್ಲ ವಿಭೂತಿ ಅಳಿಸಿ. ಅಯ್ಯೋ ನಿನ್ ಮನೆ ಕೈವಾಗ ಒಲ್ಲೆ ವೀರಯ್ಯ ಅವ್ರು ದೂಟ ಕಡೆ, ಇದು ಪ್ರಸಾದ. ಲೋ ವಿವೇಕಿ, ನಿನ್ನ ಪ್ರಸಾದ ಎಲ್ಲೂ ಹೋಗಲ್ಲ, ಸುಮ್ಮನೆ ಇರೋ. ಒಳ್ಳೆ ಗಂಡ ಗುಂಡಿ ಕಡೆ ನಿಂದು. ಹೇಳ್ಕೊಡೋ ಸ್ನಾನ ಮಾಡಿಸೋ. ತಾಣ? ಅಯ್ಯೋ ಒಲ್ಲೆ, ವರ್ಷಕ್ಕೊಂದ್ಸಲ ಹಬ್ಬ ಬತ್ತೈತಲ್ಲ, ಆಗ್ಲೇ ನಾವು ತಾಣ ಮಾಡೋದು. ನಮ್ ಪೂಜಾರಪ್ಪ ಹೇಳ್ತಾನೆ, ತಾಣ ಗೀಣ ಎಲ್ಲ ಮೈ ಕೈಗೆಲ್ಲ ಕಣೋ ಕಂದ ಮನಸ್ಸಿಗೆ ಅಂತ. ಏಯ್ ಬಾರ ಇಲ್ಲಿ. ಯಾನ? ನಿನಗೆ ರಾಜಕುಮಾರಿ ಬೇಕೋ ಬೇಡೋ? ಅಯ್ಯೋ ನಿನ್ ನೆಗದು ಬಿದ್ದಿನ ಸಾಯವನು ಇಲ್ಲಿ ಗಂಟ ಕರ್ಕೊಂಡ್ಬಿಟ್ಟು ಬೇಕಾ ಬೇಡವಾ ಅಂತೀಯಲ್ಲ, ಬುದ್ಧಿ ಇದೆ ಐತೆ ನಿಂಗೆ? ಸ್ನಾನ ಮಾಡೋ. ಬರ್ರಪ್ಪ ಬರ. ಮಂಕರಪ್ಪ, ಎಣ್ಣೆ ನೀರ ತಣ್ಣೀರ? ಅವರೆಲ್ಲ ಮಾಡಿಸ್ತಾರ, ಹೋಗೋ. ನಡೀರ. ದೇವಿ, ಸಂತೋಷದ ಸುದ್ದಿ. ಏನು? ಕಾಶ್ಮೀರದಿಂದ ರಾಜಕುಮಾರನನ್ನು ಕರೆತಂದಿದ್ದಾರೆ. ಸೌಂದರ್ಯದಲ್ಲಿ ಮನ್ಮಥನಂತೆ, ಪಾಂಡಿತ್ಯದಲ್ಲಿ ಬೃಹಸ್ಪತಿಯಂತೆ, ರಾಮಾಯಣದ ಶ್ಲೋಕಗಳೆಲ್ಲ ಕಂಠಪಾಠವಂತೆ, ಸಂಸ್ಕೃತ ಸಾಹಿತ್ಯ ಕರ್ತಲಾಮಲಕವಂತೆ. ಈ ಬಾರಿ ನಿಮಗೆ ಸೋಲು ಖಂಡಿತ. ಅದು ನನ್ನ ಅದೃಷ್ಟ. ಅಂಥ ವಿದ್ಯಾವಂತನಿಗೆ ಸೋತು ಅವನ ಮನಸ್ಸನ್ನು ಗೆಲ್ಲುವುದು ಸುಯೋಗ ತಾನೆ? ಮಹಾರಾಜರು, ಶಣ್ಣು, ಓ ಮಂಕ್ರಪ್ಪ ಬಂದೆ. ಮಂಕ್ರಪ್ಪ, ಮಹಾರಾಜರು ಬಂದವ್ರೆ. ಮಹಾರಾಜರು ಅಲ್ಲೇ ನಿಂತ್ಕೊಂಡವ್ರೆ. ಕೈ ಜೋಡ್ಸು. ಅಯ್ಯೋ ಮಂಕ, ಅದು ನಿನ್ನ ಬಿಂಬ. ಬೊಂಬಲ್ವೋ, ಕನ್ನಡಿಲಿ ಕಾಣ್ತಾ ಇರೋದು ನಿನ್ನ ರೂಪಾನೇ. ಕಣ್ರಿಲಿ? ಈ ಕಂಡ್ರೆ ಕಾಣ್ತಿರೋ ನಂದನ ರೂಪ. ಹಂಗಾರೆ ನನ್ ಮೀಸೆ ಜುಟ್ಟಿ ಏನಾಯ್ತು? ಏ ಬೀರ, ಅಯ್ಯೋ ನಿನ್ನ ಅಗದಿ ಬಿದ್ದಿನ ಸಾಯವ್ರೆ, ಏನ ಆಗೋಗ್ಬಿಟ್ಟಿದ್ಯಾ ನೀನು? ಇದೇನ ಬೈರೂಪ? ಯೋ ಮಕ್ರಪ್ಪ, ಹಾಗಳಪ್ಪ, ಆ ಕಂಡ್ರಾಗು ನಾನೇ ಅವನಿ, ಓ ಇದ್ರಾಗು ನಾನೇ ಅವನಿ, ಎಲ್ಲೆಲ್ಲೂ ನಾನೇ, ನಿನ್ನ ಜಾಣತನ ಎಷ್ಟು ಹೊಗಳಿದ್ರು ಕಡಿಮೆನೆ. ಇಂಥ ಹೆಡ್ಡ 3 ಲೋಕ ಹುಡುಕಿದ್ರು ಸಿಕ್ಕೋದಿಲ್ಲ. ನಮ್ಮ ವಿದ್ಯಾಧರೆಗೋಸ್ಕರ ಆ ಬ್ರಹ್ಮ ಬಹಳ ಕಷ್ಟಪಟ್ಟು ಸೃಷ್ಟಿ ಮಾಡಿರೋ ಅಪೂರ್ವ ವಸ್ತು. ಮಂಕ್ರಪ್ಪ, ಅವನ್ ಯಾರ? ನನ್ನ ಮಗ ಮರಮಂಕರಪ್ಪ. ಏನ್ ಅವನು ನಿನ್ನ ಕುದುರೆ ಕಾಯ್ತಾನ? ದನ ಕಾಯ್ತಾನ? ಕತ್ತೆ ಕಾಯ್ತಾನ? ಇವನು ನನ್ನ ಹಾಗೆ ಉಂಡು ಮಲಗೋದು. ಇರ್ಲಿ ಬಿಡು, ದೊಡ್ಡ ಮನಸ್ಸ ಮನೆ ಮಕ್ಕಳೆಲ್ಲ ಹಿಂಗೆ. ಮುಚ್ಚ ಬಾಯಿ. ಅರಮನೆಯಲ್ಲಿ ಮಹಾರಾಜ ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ಏನ್ ಹೇಳ್ತೀಯ? ಅಲ್ಲ ಕೈ ಬಿಡ, ಮಾತಾಡೋ. ಬುದ್ಧಿಗಿದ್ದೀನಿ ನಡ್ಕೈತೇನೆ ನಿನಗೆ? ಮಾತಾಡೋಂತೀಯ, ಬಾಯಿ ಮುಚ್ಕೊಂತೀಯ. ಒಳ್ಳೆ ಸಾಹಸ ಬಂತಲ್ಲ ನಿಂದು ನಂಗೆ. ಅರಮನೆಯಲ್ಲಿ ಮಹಾರಾಜರು ನೀನ್ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀಯ? ನಾನ್ ಕುರುಬರ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ, ಮಂಕ್ರಪ್ಪನ ಎಳ್ಕೊಂಬಂದ ಅಂತ ಹೇಳ್ತೀನಿ. ಅಪ್ಪ, ಇವನ್ ನಂಬ್ಕೊಂಡ್ರೆ ಕುತ್ತಿಗೆಗೆ ತಂದ್ಬಿಡ್ತಾನೆ. ನೀನೀಗ ಯಾರು ಗೊತ್ತೇ? ಹೇಳ್ದಲ್ಲಪ್ಪ. ಅದು ತಪ್ಪು.
ನೀನೀಗ ಕಾಶ್ಮೀರ ದೇಶದ ರಾಜಕುಮಾರ. ಯಾವ ಕಮಾರ? ಕಮಾರ ಅಲ್ವೋ, ಕುಮಾರ. ಕುಮಾರ್. ಕಾಶ್ಮೀರದ ರಾಜಕುಮಾರ. ರೇಷ್ಮೆ ಕುಮಾರ. ಲೋ ರೇಷ್ಮೆ ಕುಮಾರ ಅಲ್ವೋ, ಪೆಂಗೆ. ಕಾಶ್ಮೀರ. ಯಾವನಲ್ಲಿ ಪೆಂಗೆ ಅಂತ ಹೇಳಿ? ಮಂಗ್ಯ ನನ್ ಪೆಂಗೆ ಅಂತ ಹೇಳಲ್ಲ. ಈಗ ನಾನು ಹೇಳ್ದ ಹಾಗೆ ನೀನು ಕೇಳ್ಬೇಕು. ಈ ಅರಮನೆಯಲ್ಲಿ ಯಾರು ಏನ್ ಕೇಳಿದ್ರು ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ ಅಂತ ಹೇಳ್ಬೇಕು. ಮದುವೆ ಮಾಡುತ್ತೀನಿ ಅಂತ ಹೇಳಿ ಕರ್ಕೊಂಬಂದು ಚೂರಿ ತೋರಿಸ್ತೀಯ. ಕೂಸ ನನ್ನ ಕೈಗೆ ಹೊಟ್ಟೆ ಹಾಕ್ಸಿಕ್ಕು. ನಿನ್ ಗಂಟೆಗೆ ಬೆಂಕಿ ಹಚ್ಚಿ ನಿನ್ ತಲೆ ಬುಡ ಕಡ್ದು ಬೀರಪ್ಪನಿಗೆ ಇಡ್ಲಿಲ್ಲ. ಕೂಸ ನನ್ನ ಹೆಸರು ಬೀರ್ನೇ ಅಲ್ಲ. ಏನೋ ಇದು, ಎಳೆ ಮಕ್ಕಳಾಗಿ ಅಳ್ತಾ ಇದೆಯಲ್ಲ. ಮತ್ತೆ ಚೂರಿ ತೋರಿಸ್ತೀಯಲ್ಲ ನೀನು. ನಾನು ಹೇಳ್ದ ಕೇಳದೆ ಹೋದ್ರೆ ಮತ್ತೆ ಇನ್ನೇನ್ ಮಾಡ್ಲಿ ಹೇಳು? ಏನ್ ಹೇಳ್ಬೇಕು? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯವಲ್ಲ. ನೀನ್ ಅಟುದ ಹೇಳಿದ್ರೆ ಎಂದು ಹೇಳೋದು? ಒಸಿ ತುಂಡಾಕು. ಹೇಳುವುದಕ್ಕೂ ಕೇಳುವುದಕ್ಕೂ ಅದ್ರಾಗ ಒಸಿ ತುಂಡು ಮಾಡು. ಹೇಳುವುದಕ್ಕೂ ಅದ್ರಾಗ ಒಸಿ ತುಂಡು. ಅಪ್ಪ, ಇವನಿಗೆ ಪಾಠ ಹೇಳ್ಕೊಳಕ್ ಹೋದ್ರೆ ನಾವು ಮೂರ್ಖ ಆಗ್ಬಿಡ್ತೀವಿ ಅಷ್ಟೇ. ಸಾಧಿಸುವ ಛಲವಿದ್ದವನಿಗೆ ತಾಳ್ಮೆ ಇರಬೇಕು ಗುಣಶೇಖರ. ನಿಂಗೆ ಹೇಳ್ತಿರೋದು ತಿಳ್ಕೊಳಪ್ಪ. ಇಲ್ಲಿ ಹೇಳೋ. ಹೇಳುವುದಕ್ಕೂ ಹೇಳುವುದಕ್ಕೂ ಕೇಳುವುದಕ್ಕೂ ಹೇಳುವುದಕ್ಕೂ ಸಮಯವಲ್ಲ. ಸಮಯ ಅಲ್ಲ. ರಾಜಕುಮಾರಿ ಅವರು ಬಂದಾಯ್ತು. ಯಾರು? ಅವರೇ, ವಿದ್ಯಾರ್ಥಿಯೇ? ಹೌದು, ನಿಮ್ಮ ಪರೀಕ್ಷೆಗೆ ಸಿದ್ಧವಾಗಿ ಬಂದಿರುವ ವಿದ್ಯಾರ್ಥಿ, ಕಾಶ್ಮೀರದ ರಾಜಕುಮಾರ. ಅಲ್ಲಿ ಮಹಾರಾಜರಿಗೆ ಗಾಳಿ ಬೀಸ್ತಾ ನಿಂತವಳಲ್ಲ, ಕುಂಬಳಕಾಯನಕ್ಕೆ, ಅವಳಿನ ರಾಜಕುಮಾರಿ ಅಲ್ವೋ? ಅವಳಲ್ವೋ? ಮಹಾಪ್ರಭು ರಾಜಕುಮಾರರು ಸದಾ ಹಾಸ್ಯ ಪ್ರಿಯರು. ಅಲ್ಲಿ ನೋಡು. ಮಂಗ್ರಪ್ಪ, 3 ಜನ ಬರ್ತಾವ್ರೆ. 3 ಜನ ಮದುವೆ ಮಾಡ್ಕೋಬೇಕಾ? ಒಬ್ಬಳನೇ ಕಾಣು. ಎಡಕ್ಕಿರವಳ, ಬಲಕ್ಕಿರವಳ, ಇಲ್ಲ ನಡುಮಧ್ಯಕ್ಕಿರವಳ? ಮಧ್ಯದಲ್ಲಿರೋವಳನ್ನ ಕಣು, ಅವಳೇ ರಾಜಕುಮಾರಿ. ಒಳ್ಳೆ ಕೆಂಪಕ್ಕೆ ತೊಂಡೆ ಅಡ್ಡಿದ್ದಂಗೆ ಅವಳೆ. ಬಾರೆ ನನ್ನ ಬಂಗಾರಿ ಬಾ. ಗಂಭೀರ ಲಂಚೂರ. ರಾಜಕುಮಾರಿಯವರೇ, ನಾನು ನಾನಾ ದೇಶಗಳನ್ನು ತಿರುಗಿ ಕಡೆಗೆ ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ವಿದ್ವತ್ ಸಭೆಯಲ್ಲಿ ಇವರ ಪಾಂಡಿತ್ಯದ ಪ್ರೌಢಿಮೆಯನ್ನು ಕಂಡು ಬೆರಗಾಗಿ ಈ ಸರಸ್ವತಿ ಪುತ್ರರತ್ನವೇ ತಮಗೆ ತಕ್ಕ ವರನಾಗಬಹುದೆಂದು ನಿರ್ಧರಿಸಿ ಇಲ್ಲಿಗೆ ಕರೆದುಕೊಂಡು ಬಂದಿರುವೆನು. ಸಾಕ್ಷಾತ್ ವೇದವ್ಯಾಸರೇ ಪ್ರತ್ಯಕ್ಷರಾಗಿ ಇವ್ರನ್ನ ಆಶೀರ್ವದಿಸಿದ್ದಾರೆ. ವಿಶೇಷವೇನೆಂದ್ರೆ, ಇವರು ನನ್ನನ್ನು ಕಂಡು ಕೂಡಲೇ ನೀವು ಬಹುದೂರಿಂದ ಬಂದಿದ್ದೀರಿ, ರಾಜಕಾರ್ಯಾರ್ಥವಾಗಿ ತಾನೆ ಎಂದು ಇವರೇ ನನ್ನನ್ನು ಪ್ರಶ್ನಿಸಿದ್ರು. ಅವರಿಗೆ ಜ್ಯೋತಿಷ್ಶಾಸ್ತ್ರ ಗೊತ್ತೇನು? ನಾನು ಅದನ್ನೇ ಕೇಳಿದೆ ಪ್ರಭು. ಅದಕ್ಕೆ ಇವರು ಆಕಾರೇಣ ಇವ ಚತುರ ತರ್ಕಯಂತಿ ಪರಂಗಿತಂ ಗರ್ಭಸ್ಥಂ ಕೇತಕಿ ಪುಷ್ಪಂ ಆಮೋದೇನೇವ ಷಟ್ಪದಾಹ ಅಂತ ಅಂದ್ಬಿಟ್ಟು. ಮಗಪ್ಪ, ಅದೇನ ಕಪ್ಪೆನ್ ಬಾಯ್ ಬಿಟ್ಟು ಒಟ್ಟ ಮುಟ್ತಿದ್ದಲ್ಲ? ಗಂಭೀರೋ ಆಗ್ಬಹುದು. ಮಂತ್ರಿ ಏನು ಹೇಳುತ್ತಿದ್ದಾರೆ? ರಾಜಕುಮಾರಿಯವರಿಂದ ಈ ಶ್ಲೋಕದ ಅರ್ಥ ಕೇಳಬೇಕಂತೆ. ವಿದ್ಯಾ, ಇಷ್ಟು ದಿನ ಬಂದವರನ್ನು ನೀನೇ ಪರೀಕ್ಷಿಸುತ್ತಿದ್ದೆ, ಇವರು ನಿನ್ನನ್ನೇ ಪರೀಕ್ಷಿಸುತ್ತಿದ್ದಾರೆಯೇ? ನನ್ನ ಭಾಗ್ಯ, ತಾಳೆ ಹೂವು
ಸುಗಂಧವನ್ನು ಮುಚ್ಚಿಟ್ಟುಕೊಂಡಿದ್ದರೂ ದುಂಬಿಗಳು ಅದನ್ನು ಅರಿಯುವಂತೆ ಜಾಣರು ಮುಖವನ್ನು ನೋಡಿದ ಮಾತ್ರಕ್ಕೆ ಮನಸ್ಸಿನ ಭಾವವನ್ನು ಗ್ರಹಿಸಿ ಬಿಡುತ್ತಾರೆ. ಇದು ಆ ಶ್ಲೋಕದ ತಾತ್ಪರ್ಯ. ಆಹಾ ಆಹಾ, ತಾವು ನಿಜವಾಗಿಯೂ ಸರಸ್ವತಿ ಪುತ್ರರೇ. ತ್ರಿಪೀಡ ಪರಿಹಾರಸ್ತು ಅಂತ ಹೇಳ್ಕೊಟ್ಟಿದ್ದಲ್ಲೋ ಅದ್ವೇಕಿ. ಅದನ್ನೇ ಹೇಳ್ದಲ್ಲೇ ಮಂಕ್ರಿ. ಮಂತ್ರಿ, ಆ ಪ್ರಭು, ತ್ರಿಪೀಡಾಸ್ತು ಎಂದು ಅಮಂಗಳವನ್ನೇಕೆ ನುಡಿದರು? ಮಹಾಪ್ರಭು, ಈ ಮಾನಿಯರ ಮಾತುಗಳೇ ಹೀಗೆ. ಕೇಳುವುದಕ್ಕೆ ಕಠಿಣವಾಗಿರುತ್ತದೆ, ಆದರೆ ಅರ್ಥ ಶುಭವಾಗಿರುತ್ತದೆ. ಹೇಳಲೇ ಮಾನಿಯರೇ, ಹೇಳಲೇ? ಪ್ರಭು, ಆಸನೆ ವಿಪ್ರಪೀಡಾಸ್ತು, ಭೋಜನೆ ಬಾಲಪೀಡನಂ, ಶಯನೆ ಸತಿಪೀಡಾಸ್ತು, ತ್ರಿಪೀಡಾಸ್ತು ನಿರಂತರಂ. ಅಂದರೆ ತಾವು ಸಿಂಹಾಸನದಲ್ಲಿ ಕುಳಿತಿದ್ದಾಗ ವಿಪ್ರರು ಪಂಡಿತರು ನಿಮ್ಮನ್ನು ಪೀಡಿಸಲಿ, ಭೋಜನ ಕಾಲದಲ್ಲಿ ಮನೆಯ ಮುದ್ದು ಮಕ್ಕಳು ನಿಮ್ಮನ್ನು ಪೀಡಿಸಲಿ, ಮಲಗಿದ್ದಾಗ ಸತಿಯು ತನ್ನ ಇಷ್ಟಾರ್ಥಕ್ಕೋಸ್ಕರ ನಿಮ್ಮನ್ನು ಪೀಡಿಸಲಿ ಎಂದಿದ್ದಾರೆ ಅಲ್ಲವೇ? ಅದ್ಭುತ ಅದ್ಭುತ. ರಾವಣ 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 ಅರ್ಥವಾಯ್ತು. ನಾವು ಪೀಠಾರೋಹಣ ಮಾಡಬೇಕು, ದಯಮಾಡಿಸ್ಬೇಕು. ಗಂಭೀರು ಗಂಭೀರು, ಏನು ಸೊಗಸು, ಎಷ್ಟು ಅರ್ಥಗರ್ಭಿತ. ಪ್ರಭು, ನಿಮಗೆ ಅರ್ಥವಾಯ್ತೆ? ಇಲ್ಲ. ರಾಜಕುಮಾರಿಯವರೇ, ನಿಮಗೇನಾದ್ರೂ ತಿಳಿಯುತ್ತೆ? ಅಯ್ಯೋ 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 ಅಯ್ಯೋ, ಕವಿರತ್ನರು ತುಂಬಾ ಆಳವಾಗಿ ಹೊರಟು ಹೋಗಿದ್ದಾರೆ. ಅವರ ಅಭಿಪ್ರಾಯದಲ್ಲಿ ರಾವಣ ಎಂದ್ರೆ ಇಷ್ಟೇ: ಭಕಾರ ಕುಂಭಕರ್ಣೇ ಚ ಭಕಾರಶ್ಚ ವಿಭೀಷಣೆ ತಯೋರ್ಜಷ್ಟೇ ಕುಲಶ್ರೇಷ್ಠೆ ಭಕಾರ ಕಿಂ ನ ವಿದ್ಯತೆ. ಅಂದರೆ ಕುಂಭಕರ್ಣನ ಹೆಸರಿನಲ್ಲಿ ಎರಡನೇ ಅಕ್ಷರ ಮಹಾಪ್ರಾಣವಾದ ಭಕಾರವಿರುವುದು, ವಿಭೀಷಣ ಹೆಸರಿನಲ್ಲೂ ಹೀಗೇ ಭಕಾರವಿರುವುದು. ಇವರಿಬ್ಬರಿಗಿಂತಲೂ ಜ್ಯೇಷ್ಠನು ಸರ್ವಶ್ರೇಷ್ಠನೂ ಆದ ರಾವಣನಿಗೆ ಮಹಾಪ್ರಾಣವಾದ ಭಕಾರವನ್ನು ಸೇರಿಸಿ ರಾವಣ ಎಂದೇ ಹೆಸರಿಡಬಾರದಾಗಿತ್ತು ಎಂದು ಕೇಳುತ್ತಿದ್ದಾರೆ. ಮಹಾಜ್ಞಾನಿಗಳು. ಸಾಕು ಸಾಕು, ಇದನ್ನೇ ಸುಧಾರಿಸ್ಕೊಳ್ತಾ ಇದ್ದೀವಿ ಮಹಾನುಭಾವರೇ. ತಾವು ಪೀಠಾಸೀನರಾಗಬೇಕು. ರಾಜಕುಮಾರಿಯವರೇ, ಈಗ ತಮ್ಮ ಸರದಿ. ತಮಗೆ ಬೇಕಾದ ಪ್ರಶ್ನೆಗಳನ್ನು ಕೇಳಬಹುದು. ಕೇಳುವುದಕ್ಕೂ ಸಮಯವಲ್ಲ. ಏಕೆ? ಇದು ಮೌನದ ಸಮಯ. ಇನ್ನಿವರು ಮಾತನಾಡುವುದಿಲ್ಲ. ಬೇಕಾದಲ್ಲಿ ಸಭೆಯನ್ನು ನಾಳೆಗೆ ಮುಂದುವರಿಸಬಹುದು. ಆಗಬಹುದಲ್ಲವೇ ಮಗಳೇ? ಅವಶ್ಯಕತೆ ಇಲ್ಲ. ಏಕಮ್ಮ? ಅಪ್ಪಾಜಿ, ಹೇಳಮ್ಮ. ಅದು ವಿವಾಹದ ಶುಭ ಕಾರ್ಯ ನಡೆಯಲಿ ಎನ್ನುತ್ತಿದ್ದಾರೆ ರಾಜಕುಮಾರಿ ಅವರು. ಹಾಗೇನು? ದಯಮಾಡಿಸಬೇಕು. ಏನಪ್ಪ ಇದು ದೇವಲೋಕ? ಹಂಸ, ರಾಜಹಂಸ ಅಪ್ಪ. ಅರಮನೆ ಕೋಳಿ ಹುಂಜ. ಜೀವ ಇದ್ದಿದ್ರೆ ಕೂದು ಹೆಸರು ಮಾಡಿ ಜೊತೆಗೆ ರಾಗಿ ಮುದ್ದೆ ಮಾಡಿ. ಅಯ್ಯೋ ಅಯ್ಯೋ, ರಸಿಕ ಅಪ್ಪ ನೀನು, ರಸಿಕ. ಯಾವ್ದೋ
ಚೆನ್ನಾಗಿದೆ ಚೆನ್ನಾಗಿದೆ ಚೆನ್ನಾಗಿದೆ. ಹೇಳ್ತೀನಿ ಬಾ. ಅದು ಗೊಂಬೆಪ್ಪ, ಹೆಣ್ಣಲ್ಲೋ. ನಂಗೂ ಗೊತ್ತಕೊಂಡು ಸುಮ್ಕಿರ. ಉಸಿರಿದೊಳ್ಳೆ ಹಿಂಗೆಲ್ಲ ಆಡ್ತಾ ಇದ್ದಿದ್ದ. ಉಸಿರು ಕಟ್ಕೊಂಡಾತು. ಮಂಕ್ರಪ್ಪ, ಆ ನನ್ ಯಾಕಿಲ್ಲ ಕರ್ಕೊಂಬಂದೆ? ಇವತ್ ರಾತ್ರಿ ನೀನಿಲ್ಲೇ ಇರ್ಬೇಕು. ಅದ್ಯಾಕ? ಇದು ಮೊದಲ ರಾತ್ರಿ. ನಿನ್ನ ಮಕ ಕೊಟ್ಟ ದಾಸ. ನಾ ಊಟದಾಗಿನಿಂದ ಏಟೊಂದು ರಾತ್ರಿಗಳು ನೋಡಿದ್ರಿ. ಅಲ್ಲಪ್ಪ, ನೀನು ಮದುವೆ ಆದ ಮೇಲೆ ಬಂದಿರೋ ಮೊದಲ ರಾತ್ರಿ. ಅದ್ಯಾಕ್ ಬಂತು? ರಾಜ್ಕುಮಾರಿ ಗ್ರಾಚಾರಕ್ಕೆ. ಅರೆ ಇವನ ಅಯ್ಯೋ ಹನುಮಂತಪ್ಪ. ಯಾರೋ ಅದು ಹನುಮಂತಪ್ಪ? ಮಂಕ್ರಪ್ಪ, ನೋಡ್ದೆ ಈ ಕಲಿಗವ ಪ್ರಪಂಚದಾಗೆ ಮರದಾಗೆ ಗಿಡದಾಗೆ ಹೂವ ಬತ್ತೈತೆ, ಮಂಚದಾಗೆ ಎಲ್ಲಾದ್ರೂ ಬತ್ತೈತಾ? ಇದು ಅರಮನೆ ನೋಡು, ಅದಕ್ಕೆ. ಅರಮನೆ ಆಗಿದ್ರೆ ತಲೆ ಮ್ಯಾಗ ಹೂವ ಬತ್ತೈತೆ. ನಿನ್ನಂತ ಎಡಬಿಡಂಗಿ ಇದ್ರೆ ತಲೆಯಲ್ಲಿ ಹೂವು ಬರುತ್ತೆ, ಹಣ್ಣು ಬರುತ್ತೆ. ನಿನ್ನಂತ ಎಡಬಿಡಂಗಿ ಇದ್ರೆ ಸಿಕ್ಕ ಹಾಕೊಂಡ್ರೆ ಕುತ್ತಿಗೆ ಹಗ್ಗ ಬರುತ್ತೆ. ಬರ್ಲಿ ಏನಂತೆ? ಅದ್ಯಾಕ್ ಬತ್ತೈತೆ? ನೋಡ, ಅಪುರಾಣ ಎಲ್ಲ ಕೇಳ್ಬೇಡ. ಮತ್ತೀಗ ಯಾಕೆ ಹಿಂಗೆಲ್ಲ ಅಲಂಕಾರ ಮಾಡೋರ ಹೂವನ ಹೇಳಪ್ಪ ಅಂದ್ರ? ಇದು ರಾಜಕುಮಾರಿ ಶಯ್ಯಾಗ್ರಹ. ಅಸಹ್ಯಾಗ್ರಹ ಅಂದ್ರೆ ನೀನು ರಾಜಕುಮಾರಿ ಮಲ್ಗೋ ಮನೆ. ಹೆಂಗ? ನಾನು ರಾಜ್ಕುಮಾರಿ ಒಟ್ಟಿಗೆ ಜೊತೆಯಾಗಿ ಯಬ್ಬನ ಕೆಟ್ಟೆ. ಮಂಕ್ರಪ್ಪ, ನೋಡ್ದ ಎದೆ ಒಳಗೆ ಡಬ್ಬ ಡಬ್ಬ ಅಂತ ಹೊಡ್ಕೊಂತ ಐತೆ, ಭಯ ಆಗ್ತೈತೆ. ನಾನಿರುವಾಗ ನಿನ್ಗ್ಯಾಕೋ ಭಯ? ಹಂಗ ನೀನಿಲ್ಲೇ ಕುತ್ಕೊಂಡಿರ್ತೀಯ? ನಾನ್ ಇಲ್ಲಿರೋದಕ್ಕೆ ಹೇಗೋ ಆಗುತ್ತೆ. ಹಂಗ ಒಂದ್ ಕೆಲ್ಸ ಮಾಡು, ಆ ಕದ ಐತಲ್ಲ ಅದ್ರ ಪಕ್ಕದಾಗ ಬಿದ್ಕೋ. ನಾನಿಲ್ಲಿರ್ಲೇ ಕೂಡ್ದು ಮಂಚ ತಳಗಡೆ ಸೇರ್ಕೊಂಡ್ಬಿಡು, ತಿಗಡೆ ಸೇರ್ಕೊಂಡಂಗೆ. ಏನೋ ಕುರುಬಾ? ನಾನ್ ಕುಂತ್ರೆ ಕುರ್ಬಾ, ನಿಂತ್ರೆ ಕಿರ್ಬಾ, ಗೊತ್ತಾ? ಹೌದಪ್ಪ, ಹೌದೌದೌದೌದೌದು. ಬಾ ನೋಡು, ರಾಜಕುಮಾರಿ ಬಂದ್ ನೀನ್ ಏನಾದ್ರೂ ಮಾತಾಡ್ಸಿದ್ರೆ ನೀನ್ ಏನ್ ಹೇಳ್ತೀಯ? ಹೇಳುವುದಕ್ಕೂ ಕೇಳುವುದಕ್ಕೂ ಸಮಯ ಇಲ್ಲ ಅಂತೀನಿ. ಭಲೇಪ್ಪ ಮರಿ, ಜಾಣ ಮರಿ, ಹಾಗೆ ಹೇಳ್ಬೇಕು. ನೋಡು, ರಾಜಕುಮಾರಿ ಬರ್ತಾ ಇರೋ ಆಗಿದೆ. ನೀನೀಗ ಗಂಭೀರವಾಗಿರ್ಬೇಕು, ತುಂಬಾ ಗಂಭೀರವಾಗಿರ್ಬೇಕು. ಸಾಕು. ಹುಷಾರ್. ಭಯ ಆಗ್ತೈತೆ. ಯಾಕೋ ಭಯ? ಅಳ್ಬೇಡ್ವು, ಹೆದರ್ಕೋಬೇಡ್ವು. ಅಯ್ಯೋ ಲೇ ಜವರ, ಕುರಿ ಮಗನ ಗುಚ್ಚ ಹೋಯ್ತಾ ಇದೀಯ, ಯಾಕಲಿಲ್ಲ ಆ ಕಡೆಗೆ? ಅಯ್ಯೋ ಶಿವನೇ, ಕುರಿಗಳೆಲ್ಲ ಪಿಕ್ಕ ಇಕ್ಬಿಟ್ವಲ್ಲಪ್ಪ, ಕುರಿಗಳೆಲ್ಲ ಪಿಕ್ಕ ಇಕ್ಬಿಟ್ಟು
ನನ್ನ ಮೇಲೆ ಕೋಪವೇ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ಹೇಳಲು ಕೇಳಲು ಈ ಸಮಯವಲ್ಲದೆ ಮತ್ಯಾವಾಗ ಸಮಯ ಬರುತ್ತೆ? ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನೀವು ವಿದ್ಯಾವಂತರು, ರಸಿಕರು, ಇಲ್ಲೇಕೆ ಮಲಗಿದ್ದೀರಿ? ನನ್ನನ್ನು ಹಾಸ್ಯ ಮಾಡಲೆಂದೇ? ಬನ್ನಿ ಬನ್ನಿ. ಮರಕಿಲ್ಲ ಮರಕಿಲ್ಲ. ನನ್ನಿಂದ ಏನಾದ್ರೂ ತಪ್ಪಾಗಿದೆಯೇ? ತೆಪ್ಪು ಮಾತನಾಡುವುದಿಲ್ಲವೇ? ನಿಮ್ಮಷ್ಟು ಪಾಂಡಿತ್ಯ ನನಗಿಲ್ಲವೆಂದು ಬೇಸರವೇ? ನಾನು ನಿಮಗೆ ಒಳ್ಳೆ ಪೀಕ್ಲಾಟಿಗೆ ಬಂತಲ್ಲಪ್ಪ. ನಂಗೆ ಮಾತಿದ್ರ ಮಂಕ್ರಪ್ಪ ಕತ್ತಿ ಹೇಳಿತಾನೆ. ಸುಮ್ಕಿದ್ರೆ ಕಪ್ಪೆ ಕೊಟ್ಬಿಡ್ತಾವಳೆ. ಹೇಳುವುದಕ್ಕೂ ಕೇಳುವುದಕ್ಕೂ ಇದು ಸಮಯವಲ್ಲ. ನಿನ್ ಕಣ್ಣಾಡುವ ಮೂದೇವಿ ಮಂಕ್ರಪ್ಪ ಇದೀಟ ನಂಗೆ ಹೇಳ್ಕೊಟ್ಟಿದ್ದು. ನಿಮ್ಮ ಬಾಯಿಂದ ಬಂದ ಮಾತುಗಳೇ ಇವು? ನೀನ್ ಬಾಯ ಬರೆದು ಮೂಗನ ಬತ್ತೈತಾ? ನೀವು ಕಾಶ್ಮೀರದ ರಾಜಕುಮಾರರು ತಾನೆ? ಯಾವ ಮೀರಾನು ಇಲ್ಲ. ಹಾಗಾದ್ರೆ ನೀವು ಯಾರು? ಎಲ್ಲ ಇವಳ ಲಗ್ನಾಗಿ ಕೊನೆ ಬಂದು ಪಕ್ಕದ ನಿಂತ್ಕೊಂಡು ಗಂಡನ್ನು ಯಾರು ಅಂತ ಕೇಳ್ತಾವಳಲ್ಲಪ್ಪ. ನಿಜ ಹೇಳಿ, ನೀವು ಯಾರು? ಚಿನ್ನ, ಕತ್ತಿಗೆ ತಾಲಿ ಕಟ್ಟಿಲ್ಲ, ಅದನ್ನೇ ಕೇಳು. ನಾವ್ ಯಾರು ಅಂತ ಹೇಳ್ತೈತೆ. ಹೇಳ್ತೀನಿ. ನಾನು ಕುರುಬರ ಪಿಳ್ಳೆ ಕುರಿ ಕಾಯ್ಕೊಂಡಿದ್ದೆ. ಈ ಮಂಕ್ರಪ್ಪನೇ ಬಂದು ನನ್ ಮಕ್ಕಕ್ ಮಂಕ್ಪೂದಿ ಹರ್ಚಿ ರಾಜ್ಕುಮಾರ್ ನಿಂಗೆ ಲಗ್ನ ಮಾಡಿಸ್ತೀನಿ ನಿಂಗೆ ಅಂತ ಎಳ್ಕೊಂಬಂದು ಈಟೆಲ್ಲ ಪಜೀತಿ ಮಾಡ್ಬಿಟ್ಟವನೆ. ಆ ಮಂಕ್ರಿ ನಾನಲ್ಲ. ಇದೆಲ್ಲ ಮಂತ್ರಿಯ ಕುತಂತ್ರವೇ? ನನ್ನ ತಂದೆ ಗುಣಶೇಖರನನ್ನು ತಿರಸ್ಕರಿಸಿದ್ದಕ್ಕೆ ಸೇಡು ತೀರಿಸಿಕೊಂಡಿದ್ದಾನೆ ಆ ದ್ರೋಹಿ. ಅಲ್ಲ, ನಾನು ಅದೇನ್ ತೆಪ್ಪ ಮಾಡ್ದೆ ಅಂತ ನೀನ್ ಅಳ್ತಾ ಇರೋದು? ಕತ್ತಿ ತೋರಿಸ್ತವಳು ನೀನೆ, ನಾನು ಇಲ್ಲೆಲ್ಲ ಓಡಾಡಿಸ್ತವಳು ನೀನೆ. ಹೊಸ ನೀನೇ ಹೇಳು, ನಾನು ಅದ್ಯಾತ ಏನ್ ಕಮ್ಮಿ ಆಗಿವನಿ? ನೋಡಕ್ ಸಂದಾಕಿಲ್ವಾ? ಒಳ್ಳೆ ಮೊಣ್ಮೆತ್ತ ಇದ್ದಂಗಿವನಿ. 100 ಕಾಲ್ನಡೆ ಕುರುಗಳ ಮೇಯಿಸ್ತೀನಿ. ಆ ಕಾಡಿಗೆಲ್ಲ ನಾನೇ ರಾಜ, ನೀನೇ ರಾಣಿ. ಒಳ್ಳೆ ಮಲ್ಲಿಗೆ ಹೂವ ನೋಡ್ದಂಗ್ ನೋಡ್ಕೊತೀನಿ. ಚಿನ್ನ ನೋಡ್ ಚಿನ್ನ. ಅಯ್ಯೋ, ಒಳ್ಳೆ ಕೆಂಪಿಗೆ ತೊಂಡೆ ಹಣ್ಣಿದ್ದಂಗ ಅವಳಲ್ಲ ಶಿವನೇ. ಅಳಬೇಡ ಕಣೆ ಚಿನ್ನ. ಹೇ ಚಿನ್ನ, ಅಳಬೇಡ ಕಣೆ. ಯಾಕ ನನ್ ಮೇಲೆ ಕೋಪನ? ನಾನೇನಾನ ತೆಪ್ಪು ಮಾಡಿವ್ನ? ಮತ್ತೆ ಯಾಕೆ ಹೇಳೋದು ನೀನು? ನೋಡಿ ಚಿನ್ನ, ನೀನೇನು ಯೋಚನೆ ಮಾಡ್ಬೇಡ. ನೀನ್ ನಾನು ನೆಲದ ಮೇಲೆ ನಡೆಯಕ್ ಬಿಡಕ್ಕಿಲ್ಲ. ನಾನು ಯಾವಾಗ್ಲೂ ನನ್ನ ತಲೆ ಮೇಲೆ ಹೊತ್ಕೊಂಡಿರ್ತೀನಿ, ದೇವ್ರು ಹೊತ್ಕೊಂಡಂಗೆ. ಅಯ್ಯೋ, ನೀವು ಹೀಗೆಲ್ಲ ಮಾತಾಡಬಾರ್ದು. ನೀವು ನನ್ನ ಕೈ ಹಿಡಿದ ದೇವರು. ಹಾಗಳಪ್ಪ, ದ್ಯಾವ್ರು ಅಂತಾವಳೆ, ನೀವು ತಾವು ಅಂತ ಮರುವಾದ ಬೇರೆ ಕೊಡ್ತಾವಳೆ. ಹಂಗಾರೆ ನಾನ್ ನಿನ್ ದ್ಯಾವ್ರ? ಹೌದು. ನೀನು ನಿಮ್ಮ ಪತ್ನಿ. ಹಂಗಂದ್ರ ನಿಮ್ಮ ಹೆಂಡತಿ. ಓ, ಎಂಡ್ರವನ. ನೋಡಿ, ಹಾಗೆಲ್ಲ ಮಾತಾಡಬಾರ್ದು. ನಾನ್ ಹೇಳ್ದಾಗ ಕೇಳ್ಬೇಕು. ಈಗ ತಾನೇ ಹೇಳ್ದಲ್ಲ, ನೀನ್ ಹೇಳ್ದಂಗೆಲ್ಲ ಕೇಳ್ತೀನಿ. ನೀನ್ ಶಾಲೆನಾದ್ರೂ ಕೊಡ್ತೀನಿ ಅಂತ. ಛೆ, ಹೀಗೆಲ್ಲ ಮಾತಾಡಬಾರ್ದು. ಇನ್ಮೇಲೆ ನೀವು ನನ್ನನ್ನ ಪ್ರಿಯೆ ಎಂದು ಕರಿಬೇಕು. ಅದ್ರ ಗುಸಿ ತುಂಡಾಕು. ಓ, ಆಗಕ್ಕಿಲ್ಲ ಅಲ್ವಾ? ಇನ್ನೊಂದ್ ಕಿತ್ತ ಹೇಳ. ಪ್ರಿಯೆ. ಪ್ರಿಯೆ ಅಲ್ಲ, ಪ್ರಿಯೆ. ಪ್ರಿಯೆ ಪ್ರಿಯೆ. ಸರಿ, ನನ್ ಜೊತೆಲಿ ಬನ್ನಿ.
ಬನ್ನಿ. ಬನ್ನಿ. ಸಾಕು ಸಾಕ ಅಮ್ಮ, ಸರ್ವಮಂಗಳೆ, ಕಾಳಿ ಮಾತೆ, ಇಷ್ಟೊಂದು ರೂಪ ಲಾವಣ್ಯಗಳನ್ನು ಕೊಟ್ಟಿರುವ ಈ ನನ್ನ ಪತಿಯನ್ನು ಮತಹೀನನಾಗಿ ಮಾಡಿರುವ ಏಕೆ? ನಿನ್ನ ಆರಾಧಕರ ಆಸೆಯನ್ನು ಅಲಿಸಿ ಪರರಿಂದ ಪರಿಹಾಸ್ಯಗೊಳಿಸುವಿಯಾ? ಬೇಡ ತಾಯಿ, ನಿನ್ನ ಬಳಿಗೆ ಕರೆತಂದಿದ್ದೇನೆ. ವಿದ್ಯಾದಾನ ಮಾಡಿ ಅನುಗ್ರಹಿಸು ತಾಯಿ, ಅನುಗ್ರಹಿಸು. ಅದೇನು ಹೇಳಿದ್ದು ನೀನೀಗ? ಈಗ ನಾನು ಹೇಳಿದ ಹಾಗೆ ನೀವು ಕೇಳ್ಬೇಕು. ಅಲ್ಲ, ನಾನು ಆಗ್ಲೇ ಹೇಳ್ದಲ್ಲ, ನೀನು ಹೇಳ್ದಂಗೆಲ್ಲ ಕೇಳ್ತೀನಿ. ನಿನ್ ಶಾಲೆನಾದ್ರೂ ತಪ್ಪು ಹಂಗೆಲ್ಲ ಹೇಳ್ಬಾರ್ದಲ್ವಾ? ನೋಡಿ, ಕಾಳಿ ಈಗ ಸಂಚಾರಕ್ಕೆ ಹೋಗಿದ್ದಾಳೆ. ಮತ್ತಲ್ಲಿ ಅವಳೆ ಸ್ವಲ್ಪ ಕೇಳಿ. ಕೇಳ್ತೀನಿ. ನೀವು ಗರ್ಭಗುಡಿ ಒಳಗೆ ಹೋಗಿ ಬಾಗಿಲು ಹಾಕಿಕೊಳ್ಳಿ. ಬಾಗಿಲ ಜಡಾಯಿಸ್ಕೋಬೇಕಾ? ಅದ್ಯಾಕ? ನಾನು ಹೇಳಿದ ಹೌದು, ನೀನು ಹೇಳ್ದಂಗೆಲ್ಲ ಕೇಳ್ಬೇಕು. ಆಮೇಲೆ ನೀನು? ನಾನಿಲ್ಲೇ ಕಾದಿರ್ತೇನೆ. ಕಾಳಿ ಬಂದಾಗ ನೀವು ಬಾಗಿಲು ತೆಗಿಬೇಡಿ. ವಿದ್ಯಾ ಬುದ್ಧಿ ಕೊಟ್ರೇನೆ ಬಾಗಿಲು ತೆಗೆಯೋದು ಅಂತ ಹೇಳಿ. ವಿದ್ಯಾ ಬುದ್ಧಿ ನಂಗೆ ಒಂದ್ ಪಕ್ಷ ಕೊಡಕಿಲ್ಲ ಹೋಗು ಅಂತ ಹೇಳಿದ್ರೆ ಬಾಗಿಲು ತೆಗಿಬೇಡಿ. ಕೊಡ್ತೀನಿ ಅಂತ ಹೇಳಿದ್ರೆ ಬಾಗಿಲು ತೆಗೀರಿ. ಈಗ ನಾನು ಹೇಳಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ಅದೇನಂಗೆ ಹೇಳಿದ್ದು? ಗೊತ್ತಾಯ್ತು. ಕಾಳಿ ಹೊರಕ್ ಹೋಗವಳೆ, ನಾನು ಒಳಕ್ ಹೋಗಿ ಬಾಗಿಲನ್ನ ಜಡಾಯಿಸ್ಕೋಬೇಕು. ಕಾಳಿ ಬತ್ತಾಳೆ, ಬಾಗಿಲನ್ನ ತೆಗಿ ಅಂತಾಳೆ. ನಂಗೆ ವಿದ್ಯಾ ಬುದ್ಧಿ ಕೊಟ್ರೇನೆ ಬಾಗಿಲನ್ನ ತೆಗಿಯೋದು. ಸರಿನಾ? ಸರಿ, ಬನ್ನಿ. ನಾನು ಒಬ್ಬನೇ ಬಿಟ್ಬಿಟ್ಟು ಹೊಂಟ್ಕೊಂಡು ಹೋಗ್ಬಿಟ್ಟಿಯಾ? ನೀ ಕರ್ಕೊಂಬಂದ್ ಜಾಗ ಗೊತ್ತಾಗಿಲ್ಲ ನಂಗೆ. ಇಲ್ಲ, ನಾ ಇಲ್ಲೇ ಇರ್ತೇನೆ. ಸರಿ, ಹಾಕಂತೀವಿ. ನಿಂಗೇನಾರ ಎದಕ್ಕೆ ಆದ್ರೆ ನಾನು ಕೂಕೋ ಇಲ್ಲೇ ಇರ್ತೀವಿ. ನೀವು ಬಾಗಿಲು ಹಾಕಿಕೊಳ್ಳಿ. ಹಾಕಂತೀನಿ. ನಾನು ಬಾಗಿಲು ಜಡಾಯಿಸ್ಕೊಂಡ್ಬಿಟ್ಟಿವ್ನಿ. ನಾನು ಅಂದ್ರೆ ನಾನ್ ಕಳೋ ಕುರುಬರ್ ಪಿಳ್ಳೆ, ಬಾಗಿಲು ತೆಗಿಯಾಕಿಲ್ಲ. ನನಗೆ ಅಡ್ಡಿ ಮಾಡುವಿಯೋ? ನಿನಗೂ ಅಡ್ಡಿ ಮಾಡೋದಯ್ಯ. ನಿನ್ ಗಂಡ ಅಲ್ಲ ಮುಕ್ಕಂಡ, ಅವನಿಗೂ ಕಾರಣ
ನಾ ಕೇಳಿದ್ರೆ ಕೊಡ್ತೀನೋ ಬಾಗಿಲು ತೆಗಿತೀನಿ. ಕೊಡುತ್ತೇನೆ, ಬಾಗಿಲು ತೆಗೆ. ಹಾ, ಹಂಗೆ ಹೇಳಿದ್ರೆ ಬಾಗಿಲು ತೆಗೆದ್ಬಿಟ್ಟಿನ. ನಿನ್ ಗಂಡವರಲ್ಲ ಮುಖಾಣ, ಅವ್ರ ಮ್ಯಾಗೆ ಸತ್ಯ ಮಾಡು ಮತ್ತೆ ಕೊಡ್ತೀನಿ ಅಂತ. ಸತ್ಯವಾಗಿಯೂ ಕೊಡುತ್ತೇನೆ. ಬರ್ತೀನಿ, ಬಾಗಿಲು ತೆಗಿತೀನಿ. ಏನು ಮೇಲೆ ಏನು? ನಿನಗೇನು ಬೇಕು? ಭಯಪಡಬೇಡ, ಧೈರ್ಯವಾಗಿ ಕೇಳು. ಬೇರೇನು ಬೇಡವೆ? ಐಶ್ವರ್ಯ, ಆಯುಸ್ಸು, ಅಂತಸ್ತು? ಇದೀಟೇ ಕೇಳ್ಬೇಕು ಅಂತ ನಾನು ಏನ್ ಹೇಳ್ಕೊಟ್ಟವಳೆ, ನಂಗೆ ಅದೇ ಬೇಕು. ಕುಳಿತುಕೋ. ನಾಲಿಗೆ ತೆಗಿ. ಸ್ವಾಮಿ, ಸ್ವಾಮಿ, ಅವರಲ್ಲಿ ಎಲ್ಲಿ? ಅವರಲ್ಲಿ ಸ್ವಾಮಿ, ಅಯ್ಯೋ ಅಯ್ಯೋ ಸ್ವಾಮಿ, ಅಮ್ಮ ಅಮ್ಮ, ಕಾಳಿ ಮಾತೆ, ಎಲ್ಲಿ ನನ್ನ ಪತಿ ದೇವರು? ಏಕಮ್ಮ ಹೀಗೆ ಮಾಡಿದೆ? ಯಾವ ಕಾರಣಕ್ಕಾಗಿ ನನ್ನ ಪತಿ ದೇವರಿಂದ ನನ್ನನ್ನು ದೂರ ಮಾಡಿದೆ? ಯಾವ ಅಪರಾಧಕ್ಕಾಗಿ ನನಗೆ ಶಿಕ್ಷೆ? ತಾಯಿ, ಮದುವೆಯ ಮಂಗಳ ಮುಹೂರ್ತ ಮುಗಿದ ಮರುದಿನವೇ ಮಗಳ ಸುಖವನ್ನು ಮೊಸರದ ಪಾಲು ಮಾಡಿದೆಯಾ? ಏಕೆ ಮೌನವಾಗಿರುವೆ? ಮಾತಾಡು ತಾಯಿ, ಮಾತಾಡು. ಇರಲಿ, ನಿನ್ನ ಸಂಕಲ್ಪವಿದ್ದಂತೆಯೇ ಆಗಲಿ. ದೇಹದಲ್ಲಿ ಕಡೆ ಉಸಿರಿರುವ ತನಕ ನನ್ನ ಸ್ವಾಮಿಯನ್ನು ಹುಡುಕುತ್ತೇನೆ. ಗುರಿ ಮುಟ್ಟುವ ತನಕ ಮುಂದಿಟ್ಟ ಹೆಜ್ಜೆ ಹಿಂದಿರುವುದಿಲ್ಲ. ಇದು ಸತ್ಯ. ಹಾಗಾದ್ರೆ ಇದೇ ನಿನ್ನ ಕೊನೆಯ ನಿರ್ಧಾರವೇ ಮಗು?
ಹೌದು ಅಪ್ಪಾಜಿ, ಸತಿಗೆ ಪತಿಯೇ ದೈವ. ನನ್ನ ಸ್ವಾಮಿ ಎಲ್ಲಿದ್ದರೂ ಸರಿ, ಹುಡುಗಿ ಕರೆದುಕೊಂಡು ಬರುತ್ತೇನೆ. ಅಪ್ಪಣೆ ಕೊಡಿ. ಹೋಗಿ ಬಾ ಮಗು. ಆ ತಾಯಿ ಕಾರ್ಯ ಅನುಗ್ರಹ ನಿನ್ನ ಮೇಲೆ ಸಂಪೂರ್ಣವಾಗಿರು.